ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿತ್ತು, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನನ್ನ ಅನಾಲಿಸಿಸ್ ವೀಡಿಯೋ, ನಿಮಗೆ ಬೇಕಂದ್ರೆ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ಕೇಳಿಸ್ಕೊಳ್ಳಿ ಒಂದ್ಸಲ. ಇದು ಮಂಡೇ ಮಾರ್ಕೆಟ್ ಲೆವೆಲ್ಸ್. ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಲೋ ಕ್ರಾಸ್ ಆದಮೇಲೆ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ಕೋಬೋದು. ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಇದ್ರ ಹೈ ಕ್ರಾಸ್ ಆಗಬೇಕು, ಆವಾಗ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಓಕೆ, ಇದ್ರ ಒಳಗಡೆ ಯಾವುದೇ ರೀತಿಯ ಟ್ರೇಡ್ಸ್ನ ನಾನು ಮಾಡಲ್ಲ. ನೀವು ಮಾಡೋಂಗಿದ್ರೆ ನೀವು ಮಾಡ್ಕೋಬೋದು, ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ನಾನು ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್ ಕಡೆ ಇರ್ತೀನಿ, ಇದ್ರ ಕೆಳಗಡೆ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಕಡೆ ಇರ್ತೀನಿ. ಓಕೆ, ಸೆಲ್ಲಿಂಗ್ ಕಡೆ ಇದ್ದರೆ ITM ಅಲ್ಲೇ ಮಾಡ್ತೀನಿ, ಬೈಯಿಂಗ್ ಕಡೆ ಇದ್ದರೆ ನಾರ್ಮಲ್ ATM ಕೂಡ ಮಾಡ್ಕೋಬೋದು. ಓಕೆ, ಐ ರಿಪೀಟ್, ಸೆಲ್ಲಿಂಗ್ ಕಡೆ ಮಾಡ್ತೀನಿ ಅಂದರೆ ITM ಮಾಡ್ತೀನಿ, ಬೈಯಿಂಗ್ ಕಡೆ ಮಾಡ್ತೀನಿ ATM ತಗೊಂಡು ಮಾಡ್ಕೋಬೋದು. ಓಕೆ, 9:30 ಮೇಲೇ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಟ್ರೇಡ್ ಮಾಡಬೇಕು, ಅದರೊಳಗೆ ನಾನು ಟ್ರೇಡ್ ಮಾಡಲ್ಲ. ಇದು ನಿಫ್ಟಿ ಕೂಡ ನೋಡ್ಕೊಳ್ಳಿ. ನಿಫ್ಟಿಯಲ್ಲಿ ಮೇಜರ್ ಸಪೋರ್ಟ್ ದೂರ ಇದೆಯಲ್ಲ ಅಂತ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ ಅಂದರೆ ನಿಮ್ಗೆ ಇಷ್ಟ. ಸೆಂಟ್ರಲ್ ಇನ್ನೊಂದು ಲೆವೆಲ್ ಇದೆ, ಇಷ್ಟು ಲೆವೆಲ್ ಹಾಕೊಡಲ್ಲ. ಕೇಳಿಸ್ಕೊಂಡ್ರಲ್ವಾ? ಇಲ್ಲಿ ಒಂದು ಝೋನ್ ಹಾಕಿದ್ವಿ, ಇದ್ರ ಮೇಲೆ ಬಂದರೆ ಸಿ ಕಡೆ ಪ್ಲ್ಯಾನ್ ಮಾಡ್ತೀವಿ, ಇದ್ರ ಕೆಳಗಡೆ ಬಂದರೆ ಪಿ ಕಡೆ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ಓಕೆ, ಈ ಝೋನ್ ಒಳಗಡೆ ಟ್ರೇಡ್ ಮಾಡಲ್ಲ ಅಂತ ಬರ್ತಿದ್ದೀವಿ. ಮತ್ತೆ ಇನ್ನೊಂದು ಮಾತು ಹೇಳಿದ್ದೆ, 2 ಸತಿ ರಿಪೀಟ್ ಮಾಡಿದ್ದೆ, ಸೆಲ್ಲಿಂಗ್ ಸೈಡ್ ಬೇಕಂದರೆ ITM ಮಾಡ್ತೀನಿ, ಬೈಯಿಂಗ್ ಸೈಡ್ ಅಂದರೆ ATM ಕೂಡ ಮಾಡ್ತೀನಿ ಅಂತ. ಓಕೆ, ಈಗ ಈ ಮೂಮೆಂಟಮಲ್ಲಿ ITM ಎಷ್ಟು ಪಾಯಿಂಟ್ಸ್ ಬಂದಿದೆ ಹೇಳಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದುಬಿಟ್ಟು 9:30 ಮೇಲೇ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ದೆ. ಇದು 15 ನಿಮಿಷ ಕ್ಯಾಂಡಲ್, ಇಲ್ಲಿ ನೋಡ್ಕೋಬೋದು ನೀವು ಟೈಮ್ ಫ್ರೇಮ್, 50 ಮಿನಿಟ್ಸ್ ಕ್ಯಾಂಡಲ್. ಇದು ಕೆಳಗಡೆ 9:30, ಇದರಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ ನೋಡಿ ಹೇಳಿ. ಆಲ್ಮೋಸ್ಟ್ 300 ಪಾಯಿಂಟ್ಸು, ಪ್ರೀಮಿಯಮಲ್ಲಿ 250 ಪಾಯಿಂಟ್ ಬಂದಿರುತ್ತೆ, ನೋಡ್ಕೊಂಡು ಹೇಳಿ. ಇದು ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿರೋದನ್ನು ನಮ್ಮ ಡ್ರಾಯಿಂಗ್ ಹೆಂಗೆ ಬರ್ದಿದ್ದೀವಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದು ಗ್ಯಾಪ್ ಅಂಡ್ ಓಪನ್ ಆಗಿ ರಿಟ್ರೆಸ್ ಮಾಡಿ ಇಷ್ಟು ಈ ಮೂಮೆಂಟನ್ನು ಪೂರ್ತಿ ಕ್ಯಾಚ್ ಮಾಡಿದ್ದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ನೋಡಿ. ನಿನ್ನೆ ಹಾಕಿರೋ ಲೆವೆಲ್ಸ್ ಹಂಗೆ ಇದಾವೆ, ಏನು ಚೇಂಜಸ್ ಮಾಡ್ಕೊಂಡಿಲ್ಲ. ಓಪನ್ ಆಗಿ ನಿಫ್ಟಿಯಲ್ಲಿ ಏನಾದರೂ ನೀವು ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ, ನಾನು ಮಾಡಲ್ಲ. ಸೆಲ್ಲಿಂಗ್ ಮಾಡಬೇಕಂದ್ರೆ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಮಾಡಬೇಕು ಅಂತ. ಇದು ನೋಡಿ 50% ಕ್ವಾಂಟಿಟಿ ಮಾಡಿದ್ರೆ ಏನಾಗಿರ್ತದೆ ಅಂತ. ಓಕೆ, ಪ್ಲಸ್ ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಎಕ್ಸಾಕ್ಟ್ ಎಷ್ಟು ಗ್ಯಾಪ್ ಅಂಡ್ ಓಪನ್ ಆದರೆ ನಮ್ಮ ಸಪೋರ್ಟ್ ಹತ್ರ ಬಂದು ನಿಂತಿದೆ. ಮಾರ್ಕೆಟ್ ಫುಲ್ ಡೇ ಸಪೋರ್ಟ್ ಹತ್ರನೇ ನಿಂತಿತ್ತು, ಸಪೋರ್ಟ್ ಬ್ರೇಕ್ ಮಾಡಿ ಕೆಳಗಡೆ ಬಂದಿಲ್ಲ. ಓಕೆ, ಇದು ನಿನ್ನೆ ನಾವು ಮಾಡಿರೋದು ಲೆವೆಲ್ಸು ಅನಾಲಿಸಿಸು, ನಮ್ಮ ಡ್ರಾಯಿಂಗ್ ವರ್ಕ್ ಆಗಿರೋದು. ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಇತ್ತು ಅಂದರೆ, ಟೆಲಿಗ್ರಾಮ್ ಓಪನ್ ಮಾಡಿದ್ರೆ ಅದು ವರ್ಕ್ ಆಗ್ತಾಯಿಲ್ಲ. ಅದು ನಮ್ಗೆ ಗೊತ್ತಿರೋದು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ವಿ, ವರ್ಕ್ ಆಗೋಂಗಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ, ನಾನು ಕೆಡಿಸ್ಕೊಳ್ಳಲ್ಲ. ಓಕೆ, ಈಗ ಅದರಲ್ಲಿ ಏನಿದ್ದಾರೆ 421 ಜನ, ಇವರು ಅಷ್ಟೇ ಬರೋಕ್ಕೆ ಸಾಧ್ಯ. ಇದರಿಂದ ಯಾರಾದರೂ ಹೋದರೆ ಮತ್ತೆ ಎಂಟ್ರಿ ಕೂಡ ಇಲ್ಲ. ಅದು ಲಿಂಕ್ ಎಕ್ಸ್ಪೈರ್ ಆಗಿಬಿಟ್ಟು ಅದು ವರ್ಕ್ ಆಗ್ತಾಯಿಲ್ಲ. ಹೊಸಬ್ರು ಯಾರು ಜಾಯ್ನ್ ಆಗೋಕ್ಕೆ ಆಗ್ತಾಯಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಇತ್ತು ಅಂದರೆ, ಇದ್ರ ಕೆಳಗಡೆ 260 ಎಂಟ್ರಿ ಇತ್ತು ನಿಫ್ಟಿ, ನಾನೇ ಪೋಸ್ಟ್ ಮಾಡಿದ್ದೆ ವಿತ್ ಸ್ಕ್ರೀನ್ಶಾಟ್. ಅದು 300ವರೆಗೂ ಹೋಗಿದೆ. ಈ ಮೂಮೆಂಟನ್ನು ಪೂರ್ತಿ ತೊಗೊಂಡಿದ್ದೀವಿ 300, ಅಂದರೆ ನಾನು ನಿಫ್ಟಿಯಲ್ಲಿ 40 ಪಾಯಿಂಟ್ ಕ್ಯಾಚ್ ಮಾಡಿದ್ದೀವಿ. ಪರ್ಫೆಕ್ಟ್ ಎಂಟ್ರಿ ಇತ್ತು. ಎಂಟ್ರಿ ಕೊಟ್ಟಮೇಲೆ 10 ನಿಮಿಷಕ್ಕೆ ಎಂಟ್ರಿ ಬಂತು, ನೀಟಾಗಿ ಪ್ರಾಫಿಟ್ ಬಂತು. ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ವಿ ಅದನ್ನು. ಅದೇ ಜಾಯ್ನ್ ಆಗಬೇಕು ಅಂದರೆ ಲಿಂಕ್ ವರ್ಕ್ ಆಗ್ತಾಯಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಹೇಳ್ಕೊಡಿ, ಆ ಲಿಂಕ್ ಯಾವ ಥರ ರೆಡಿ ಮಾಡ್ಕೋಬೇಕಂತ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ಅದರಲ್ಲಿರೋ 420 ಜನಕ್ಕೆ ಅಷ್ಟೇ ಸಾಧ್ಯ, ಬೇರೆಯವ್ರು ಬರೋಕ್ಕಾಗಲ್ಲ. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ನೋಡ್ಕೊಳ್ಳಿ. ನಾಳೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಇದ್ರ ಮೇಲೆ ಬೈ ಕಡೆ ಇರ್ಬೋದು, ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆ ಇರ್ಬೋದು, ಇದ್ರ ಒಳಗಡೆ ಟ್ರೇಡ್ ಮಾಡಬಾರ್ದು. ಓಕೆ, ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ. ಅದಕ್ಕೆ ಈ ಝೋನಿಂದ ಆಚೆ ಬರೋವರೆಗೂ ವೆಯ್ಟ್ ಮಾಡಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ತುಂಬ ಸಿಂಪಲ್. ಇದ್ರ ಕೆಳಗಡೆ, ಇದ್ರ ಮೇಲೆ, ಇದ್ರೊಳಗೆ ನೋ ಟ್ರೇಡ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದ್ರ ಹೈ ಕ್ರಾಸ್ ಆದರೆ ಬೈ ಪ್ಲ್ಯಾನ್ ಮಾಡಿ, ಇದ್ರ ಕೆಳಗಡೆ ಬಂದರೆ ಸೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಝೋನಿಂದ ಆಚೆ ಬರೋವರೆಗೂ ವೆಯ್ಟ್ ಮಾಡಿ. ಇದ್ರ ಮೇಲೆ, ಇದ್ರ ಕೆಳಗಡೆ. ಓಕೆ, ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಇದೆಯಲ್ಲ, ಇದು ಹೈ ಕ್ರಾಸ್ ಆದರೆ
22,600 ಅಬೋ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಇಲ್ಲ ಸಪೋರ್ಟ್ ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಇದು ಕೂಡ ಎಜುಕೇಷನಲ್ ಪರ್ಪಸ್ ಓನ್ಲಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇವತ್ತು ವರ್ಕ್ ಆಗಿದ್ದಾವೆ, ನಾಳೆ ವರ್ಕ್ ಆಗುತ್ತೆ, ನಾಳೆ ಮಾಡಿದೆ, ನಂಗೆ ಪ್ರಾಫಿಟ್ ಬಂತು ಲಾಸ್ ಬಂತು, ನಮ್ಗೆ ಸಂಬಂಧ ಇಲ್ಲ. ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾಯಿದ್ವಿ. ನಿಮಗೆ ಬೇಕಂದರೆ ತಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾಳೆ ಮಾರ್ಕೆಟ್ ಇರುತ್ತೆ, ನಾಳಿದ್ದು ರಜಾ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ನಾಳಿದ್ದು ರಜಾ ಇರುತ್ತೆ, ಶಿವರಾತ್ರಿ ಹಬ್ಬಕ್ಕೆ ರಜಾ ಇರುತ್ತೆ. ಇದು ಕಾರಣ, ಶಿವರಾತ್ರಿ ಹಬ್ಬ ಅನ್ನೋದು ಇಂಡಿಯಾದಲ್ಲಿ ಮಾತ್ರ ಮಾಡ್ತಾರೆ, ಗ್ಲೋಬಲ್ ಮಾರ್ಕೆಟಿಗೆ ಸಂಬಂಧ ಇಲ್ಲ. ಅದರಿಂದ ವರ್ಲ್ಡ್ ಪೂರ್ತಿ ಮಾರ್ಕೆಟ್ಸ್ ರನ್ನಿಂಗಲ್ಲಿರ್ತವೆ, ಇಂಡಿಯಾ ಮಾತ್ರ ಕ್ಲೋಸಿಂಗಲ್ಲಿರುತ್ತೆ. ಈ ಥರ ಲೋಕಲ್ ಹಾಲಿಡೇ ಇರಬೇಕಾದ್ರೆ ಪೊಸಿಷನ್ ಯಾರು ಕ್ಯಾರಿ ಮಾಡಲ್ಲ. ಸ್ಯಾಟರ್ಡೇ ಅಂದರೆ ಕ್ಯಾರಿ ಮಾಡ್ತಾರೆ, ಲೋಕಲ್ ಹಾಲಿಡೇದಲ್ಲಿ ಕ್ಯಾರಿ ಮಾಡಲ್ಲ. ಯಾಕೆ ಕ್ಯಾರಿ ಮಾಡಲ್ಲ ಅಂದರೆ, ನಮಗೆ ನಾವು ರಜದಲ್ಲಿ ಇರಬೇಕಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್, ಮದರ್ ಮಾರ್ಕೆಟ್ಸ್ ಅಪ್ ಆಗ್ಬೋದು, ಡೌನ್ ಆಗ್ಬೋದು. ಇದ್ರ ಇಂಪ್ಯಾಕ್ಟ್ ನೆಕ್ಸ್ಟ್ ಡೇ ನಮ್ಮ ಮಾರ್ಕೆಟ್ ಓಪನ್ ಆದಾಗ ಬೀಳುತ್ತೆ. ಅದಕ್ಕೆ ಪ್ರಾಫಿಟ್ ಲಾಸ್ನ ಯಾರು ಹೋಲ್ಡ್ ಮಾಡಲ್ಲ, ಕ್ಯಾರಿ ಮಾಡಲ್ಲ ಪೊಸಿಷನ್ಸ್ನ. ಈ ಕಾರಣದಿಂದ ನಾಳೆ ಲಾಸ್ಟ್ 1 hour ಆರ್ 45 minutes ನಾಳೆ ಮಾರ್ಕೆಟಲ್ಲಿ ಒಳ್ಳೆ ಮೂಮೆಂಟಮ್ ಬರುತ್ತೆ. ಓಕೆ, ಇದನ್ನು ಲಾಸ್ಟ್ 1 hour ಆ್ಯಕ್ಟಿವ್ ಆಗಿದ್ದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಪ್ಯಾಟ್ರನ್ ಯೂಸ್ ಮಾಡಿಕೊಂಡು. ಓಕೆ, ಲಾಸ್ಟ್ 1 hour ಈಸ್ ಇಂಪಾರ್ಟೆಂಟ್. ಯಾಕಂದರೆ ನಾಳೆ ಮಾರ್ಕೆಟ್ ಆಗೋದ್ಮೇಲೆ ಇವತ್ತು ಲಾಸ್ಟ್ 1 hour ಫಾಲ್ ಮೂಮೆಂಟಮ್ ಬಂತು, ಇಲ್ಲ ರಿಕವರಿ ಫಾಲ್ ಆಯಿತು, ಇದು ಹೇಳಿದ ಏನು ಲಾಭ ಇಲ್ಲ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಲಾಸ್ಟ್ 1 hour ಆ್ಯಕ್ಟಿವ್ ಆಗಿರಿ. ನಿಮ್ಮ ಅನಾಲಿಸಿಸ್ ಪ್ರಕಾರ ಏನಾದರೂ ನಿಮ್ಮ ಪ್ಯಾಟ್ರನ್ ಸಿಕ್ಕಿದ್ರೆ ಟ್ರೇಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಟೆಲಿಗ್ರಾಮ್ ಸಂಬಂಧಪಟ್ಟರೆ ಯಾರಾದರೂ ನಿಮ್ಗೆ ಅದು ಗೊತ್ತಿದ್ದರೆ ಹೇಳಿ, ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇರೋ 400 ಜನಕ್ಕೆ ಅಷ್ಟೇ, ಅವರೊಬ್ಬರೇ ಅದೃಷ್ಟವಂತ ಅಂತ ಬಿಟ್ಬಿಡೋಣ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.